ಸಾರಿ ಶರ್ಮಿಳಾ, ನಮ್ಮಿಬ್ಬರು ಪ್ರೀತಿಯಲ್ಲಿ ಕೊನೆ ಆಗಲೇಬೇಕು. ನನ್ನನ್ನು ಮರ್ತುಬಿಡು. ನೀನು ಯೋಚನೆ ಮಾಡಬೇಡಮ್ಮ. ಹಗಲು ರಾತ್ರಿ ಓವರ್ ಟೈಮ್ ಮಾಡಿದ್ರು ನೀನು ಆಪರೇಷನ್ ಮಾಡಿಸ್ತೀನಿ. ಏನಮ್ಮ ಹೆಂಗಿದೀಯ? ಯಾವಾಗ ವಾಪಸ್ ಕೊಡ್ತೀಯ ಸಾಲನ? ಏನೋ ಒಬ್ಬಳೇ ಮಗಳು ಮನೆ ನಡೆಸ್ಕೊಂಡು ಹೋಗ್ತೀಯಾ ಅಂತ ಸಾಲ ಕೊಟ್ರೆ ಹೀಗ ಮಾಡೋದು? ಬಡ್ಡಿನೂ ಇಲ್ಲ, ಸಾಲನೂ ಇಲ್ಲ, ಫೋನು ಎತ್ತಲ್ಲ. 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಬಡ್ಡಿ ಸಾಲ ಎಲ್ಲ ವಾಪಸ್ ಬಂದು ಸೇರ್ಬೇಕು. ಬರಲಿಲ್ಲ ಅಂದರೆ ಗ್ರಾಚಾರ ಬಿಡಿಸಿಬಿಡ್ತಾನೆ. ಜೀವನದಲ್ಲಿರೋ ಕಷ್ಟ ಕನಸಿಗೂ ಬಂದ್ಬಿಡ್ತು. ಹೇ ಶರ್ಮಿಳಾ, ನಿನ್ನ ಭರತನಾಟ್ಯ ಈವೆಂಟ್ಸ್ಗೆ ಸ್ಪಾನ್ಸರ್ ಸಿಕ್ಕಿದ್ದಾರೆ ಕಣೆ. ನಿನ್ನ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ನೋಡಿದ್ದಾರೆ. ಅಷ್ಟೇ ಅಲ್ಲ, ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಇದ್ದಾರೆ. ನೀನು ಇವತ್ತೇ ಅವ್ರನ್ನ ಮೀಟ್ ಮಾಡು, ಮಿಸ್ ಮಾಡಬೇಡ ಕಣೆ. ಬಾಯ್. ವರ್ಕ್ ಜೊತೆಗೆ ಇನ್ನೊಂದು ಈವೆಂಟ್ನೂ ಮಾಡ್ತೀನಿ. ಕಷ್ಟಪಟ್ಟು ದುಡಿತೀನಿ. ಅಮ್ಮನ ಉಳಿಸ್ಕೊತೀನಿ. ಎಲ್ಲ ಸಾಲನ್ನು ತೀರಿಸ್ತೀನಿ. ವೇಕ್ ಅಪ್ ಟು ರಿಯಾಲಿಟಿ. ಇಲ್ಲಿ ನೋವು, ಸಂಕಟ, ನಿರರ್ಥಕತೆ ಎಲ್ಲವೂ ನಿರಂತರ. ಅವೆಲ್ಲವನ್ನ ಮೀರಿ ನಡೆಯೋದೇ ಜೀವನ.